ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ನಿಮ್ಮ ಆಯುರ್ವೇದ ಡಾಕ್ಟರ್ ಕೆ.ವಿ. ಮಹದೇವ್, ಆಲ್ಸೋ ಅಷ್ಟಾಂಗ ಯೋಗ ಗುರು. ನಾವು ಒಂದು ದಿವಸದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಾವಿರಾರು ಜನ, 1 or 2 ಅಲ್ಲ, ಸಾವಿರಾರು ಜನ ಈ ಪಾರ್ಶ್ವವಾಯುವಿಗೆ ತುತ್ತಾಗುವಂತಹವರನ್ನು ನೋಡ್ತಾ ಇದ್ದೀವಿ. ಪಾರ್ಶ್ವವಾಯು ಅಥವಾ ಲಕ್ವ, ಇಂಗ್ಲೀಷ್ನಲ್ಲಿ ನಾವು ಅದನ್ನು ಪ್ಯಾರಾಲಿಸಿಸ್ ಅಂತ ಕರಿತೀವಿ. ಹಾಗಿದ್ರೆ ಈ ಲಕ್ವ, ಪ್ಯಾರಾಲಿಸಿಸ್ ಅಥವಾ ಪಾರ್ಶ್ವವಾಯು ಅಂತ ನಾವು ಏನು ಹೇಳ್ತೀವೋ ಇದು ಯಾಕೆ ಬರ್ತದೆ? ಅದಕ್ಕೆ ಹಲವಾರು ಕಾರಣಗಳಿದೆ. ಮುಖ್ಯವಾಗಿ ಮನುಷ್ಯನಲ್ಲಿ ಇರುವಂತಹ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್, ಹಾಗೆ ಅವರ ಒಂದು ಬ್ಯಾಡ್ ಹ್ಯಾಬಿಟ್ಗಳು. ಅದು ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ಅತಿಯಾಗಿ ಕೊಲೆಸ್ಟ್ರಾಲ್ ಇರುವಂತಹದ್ದಿರಬಹುದು, ಅಥವಾ ಕೆಲವು ಸಾರಿ ಬೆನ್ನಿನ ಹುರಿ ಅಂದರೆ ಸ್ಪೈನಲ್ ಕಾರ್ಡ್ಗೆ ಏಟು ಬಿದ್ದಾಗ್ಲೂ, ಅಥವಾ ಬ್ರೈನ್ ಟ್ಯೂಮರ್ ಇದ್ದಾಗ, ಹೀಗೆ ಹಲವಾರು ಕಾರಣಗಳು ಈ ಒಂದು ಸ್ಟ್ರೋಕ್ ಆಗೋದಕ್ಕೆ ಕಾರಣ ಆಗ್ತದೆ. ಈ ತುಂಬಾ ಜನ ಅಂದರೆ ಲಕ್ಷಾಂತರ ಜನ ಈ ಪ್ಯಾರಾಲಿಸಿಸ್ ಅಥವಾ ಈ ಲಕ್ವ ಅಥವಾ ಈ ಪಾರ್ಶ್ವವಾಯು ಬಗ್ಗೆ ಸರಿಯಾಗಿ ಜ್ಞಾನ ಇರೋದಿಲ್ಲ. ಅಜ್ಞಾನದಿಂದ, ದಡ್ಡತನದಿಂದ ಮನಸ್ಸಿಗೆ ಬಂದಾಗ ಮಾತಾಡ್ತಿರ್ತಾರೆ. ನಾವು ಆಂಧ್ರದಲ್ಲಿರುವಂತಹ ಪಲಮನೇರ್ಗೆ ಹೋಗಿದ್ವಿ, ಅಥವಾ ಇಲ್ಲೆಲ್ಲೋ ಚನ್ನಪಟ್ಟಣಕ್ಕೆ ಹೋಗಿದ್ವಿ, ಅಥವಾ ಮದ್ದೂರ್ಗೆ ಹೋಗಿದ್ವಿ, ಅಥವಾ ಎಲ್ಲೆಲ್ಲೋ ಹೋಗಿದ್ವಿ ಅಂತೇಳಿ. ಬಟ್ ಇಲ್ಲಿ ಪ್ಯಾರಾಲಿಸಿಸ್ ಅಂದರೆ ಈ ಲಕ್ವ ಪಾರ್ಶ್ವವಾಯುದಲ್ಲಿ 6 ಥರದ್ದು ಪ್ಯಾರಾಲಿಸಿಸ್ ಇದೆ. ಅಂದರೆ 6 ಟೈಪ್ ಆಫ್ ಪ್ಯಾರಾಲಿಸಿಸ್ ಲಕ್ವ ಇದೆ. ಅದರಲ್ಲಿ ಮುಖ್ಯವಾಗಿ ಮೋನೋಪ್ಲೇಸಿಯಾ ಅಂತ ಇದೆ, ನಂಬರ್ 1. ನಂಬರ್ 2 ಎಮೆಪ್ಲೇಸಿಯಾ ಅಂತ ಇದೆ. ನಂಬರ್ 3 ಪ್ಯಾರಾಪ್ಲೇಸಿಯಾ ಅಂತ ಇದೆ. ನಂಬರ್ 4 ಕ್ವಾಡ್ರಿಪ್ಲೇಸಿಯಾ ಅಂತ ಇದೆ. ನಂಬರ್ 5 ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇದು ಮತ್ತೆ ನಮ್ಮ ಮೆದುಳಿನ ರಕ್ತಸ್ರಾವವೊಂದನ್ನು, ಅಂದರೆ ನಮ್ಮ ಮೆದುಳಿಗೆ ಹೋಗುವಂತಹ ಏನು ರಕ್ತನಾಳ ಇದೆ, ಆ ರಕ್ತನಾಳವನ್ನು ಬ್ಲಾಕ್ ಆಗೋಗ್ತದೆ. ನಮ್ಮ ಮೆದುಳಿಗೆ ಹೋಗುವಂತಹ ಈ ರಕ್ತನಾಳ ಬ್ಲಾಕ್ ಆಗುವಂತಹದ್ದು. ಈ ರೀತಿ 6 ಟೈಪ್ ಆಫ್ ಪ್ಯಾರಾಲಿಸಿಸ್ ಇದೆ. ನಾನು ಹೇಳಿದಾಗೆ ಮೊನೋಪ್ಲೇಸಿಯಾ, ಹೆಮಿಪ್ಲೇಸಿಯಾ, ಪ್ಯಾರಾಪ್ಲೇಸಿಯಾ, ಕ್ವಾಡ್ರಿಪ್ಲೇಸಿಯಾ, ಡಿಫ್ಲೇಸಿಯಾ, ಇನ್ಸೋಮಿಕ್ ಸ್ಟ್ರೋಕ್, ಈ ಥರ 6 ಟೈಪ್ ಆಗಿದೆ. ಬಟ್ ಜನಕ್ಕೆ ಇದರದ ನಾಲೆಡ್ಜ್ ಇರೋದಿಲ್ಲ. ಎಲ್ಲ ಲಕ್ವ ಅಥವಾ ಎಲ್ಲ ಪ್ಯಾರಾಲಿಸಿಸ್ಸು ಒಂದೇ ಅಂತ ಅಂದ್ಕೊಂಡ್ಬಿಟ್ಟು ಹುಚ್ಚುಚ್ಚ ಮಾತಾಡ್ತಿರ್ತಾರೆ. ಹಾಗಾಗಿ ನಿಮಗೆ ಇವತ್ತು ನಾನು ಈ ಹೆಮಿಪ್ಲೇಸಿಯಾ ಅನ್ನೋದರ ಬಗ್ಗೆ ನಿಮಗೆ ಹೇಳ್ತೀನಿ. ಇದು ಪ್ಯಾರಾಲಿಸಿಸ್ನಲ್ಲಿ ಅಥವಾ ಲಕ್ವ ಈ ಪಾರ್ಶ್ವವಾಯುನಲ್ಲಿ 1 ಟೈಪ್ ಆಫ್ ಹೆಮಿಪ್ಲೇಸಿಯಾ. ಈಗ ನಮ್ಮದೇ ಒಬ್ಬರು ಪೇಷಂಟು ಪ್ಯಾರಾಲಿಸಿಸ್ ಆಗಿ ಕರ್ಕೊಂಡು ಬಂದರು. ಮೊದಲನೇ ದಿನ ಅವ್ರ ಕಂಡೀಷನ್ ಹೇಗಿತ್ತು ಅಂತ ಈ ವಿಡಿಯೋ. ಅಂದರೆ ಇದು ಹೆಮಿಪ್ಲೇಸಿಯಾ. ಈ ಹೆಮಿಪ್ಲೇಸಿಯಾ ಅಂದರೆ ಏನಂದರೆ ಮೆದುಳಿನಲ್ಲಿ ಹಾನಿ ಆಗುವಂತಹ ಒಂದು ಸಿಂಪ್ಟಮ್ಸ್, ಮೆದುಳಿಗೆ ಡ್ಯಾಮೇಜ್ ಆಗುವಂತಹದ್ದು. ಅಂದರೆ ಈ ನಮ್ಮ ಹಾರ್ಟ್ ಏನಿದೆ, ಈ ಹಾರ್ಟಿಂದ ಕಾರೋಟಿಡ್ ಆರ್ಟರೀಸ್ ಇದು ಬಂದು ನಮ್ಮ ಕುತ್ತಿಗೆಯ ಮುಂಭಾಗದಿಂದ, ಈ ಹಾರ್ಟ್ ಇದೆಯಲ್ಲ, ಈ ಹಾರ್ಟಿಂದ
ಕುತ್ತಿಗೆಯ ಮುಂಭಾಗದಿಂದ ಈ ರೀತಿಯಾಗಿ ಬ್ರೈನ್ಗೆ ಸಪ್ಲೈ ಆಗುವಂತಹದ್ದು. ಇದನ್ನ ನಾವು ಕಾರೋಟಿಡ್ ಆರ್ಟರೀಸ್ ಅಂತ ಹೇಳ್ತೀವಿ, ರಕ್ತನಾಳಗಳು. ಇನ್ನು ವರ್ಟೆಬ್ರಲ್ ಆರ್ಟರೀಸ್, ಇದು ನಮ್ಮ ಹಾರ್ಟ್ ಇಂದ ಈ ಕುತ್ತಿಗೆ ಹಿಂಭಾಗ, ಈ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಈ ಸ್ಪೈನಲ್ ಕಾರ್ಡ್ ಇಂದ ಈ ಬ್ರೈನ್ ಸ್ಟೆಮ್ ಇದೆಯಲ್ಲ, ಈ ಬ್ರೈನ್ ಸ್ಟೆಮ್ ಸೆಲೆಬ್ರಲ್ ಅಂತ ಇದೆಯಲ್ಲ, ಈ ಬ್ರೈನ್ ಸ್ಟೆಮ್ಗೆ ಈ ಬ್ಲಡ್ನ ಮತ್ತೆ ಆಕ್ಸಿಜನ್ ಅನ್ನ ಸಪ್ಲೈ ಮಾಡುವಂತಹದ್ದು. ಒಂದು ಬಂದು ಕಾರೋಟಿಡ್, ಇದು ಕುತ್ತಿಗೆ ಮುಂಭಾಗದಲ್ಲಿ ಬ್ರೈನ್ಗೆ ಆಕ್ಸಿಜನ್ ಮತ್ತೆ ಬ್ಲಡ್ ಅನ್ನ ಸಪ್ಲೈ ಮಾಡುವಂತಹದ್ದು. ಇನ್ನೊಂದು ವರ್ಟೆಬ್ರಲ್, ಈ ವರ್ಟೆಬ್ರಲ್ ಅನ್ನುವಂತಹದ್ದು ಕುತ್ತಿಗೆ ಹಿಂಭಾಗದಲ್ಲಿ ಸ್ಪೈನಲ್ ಕಾರ್ಡ್ ಮತ್ತೆ ಈ ಸರ್ವಿಕಲ್ ಹಿಂಭಾಗದಲ್ಲಿ ಈ ಬ್ರೈನ್ ಸ್ಟೆಮ್ಗೆ ರಕ್ತವನ್ನ ಮತ್ತೆ ಆಕ್ಸಿಜನ್ ಮತ್ತೆ ಬ್ಲಡ್ ಅನ್ನ ಸಪ್ಲೈ ಮಾಡುವಂತಹದ್ದು. ಈ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆದಾಗ ಅಥವಾ ರಕ್ತನಾಳ ಹೊಡೆದಾಗ, ಅಂದ್ರೆ ಬ್ಲಡ್ ವೇನ್ಸ್ ಇರ್ತದಲ್ಲ, ಅದು ಹೊಡೆದಾಗ ಅಥವಾ ಅದು ಕೆಟ್ಟಾಗ ಆಗುವಂತಹದ್ದೇ ಈ ಹೆಮೋಪ್ಲೇಸಿಯಾ. ಅಂದ್ರೆ ಈ ಬಲಭಾಗದಲ್ಲಿ, ನಮ್ಮ ಬ್ರೈನಿನ ಬಲಭಾಗದಲ್ಲಿ ಈ ಸ್ಟ್ರೋಕ್ ಆದ್ರೆ ದೇಹದ ಎಡಭಾಗ ಅಂದ್ರೆ ಮುಖ ಮತ್ತೆ ಈ ಕುತ್ತಿಗೆ, ಕೆನ್ನೆ, ಈ ಕುತ್ತಿಗೆ ಭಾಗ ಮತ್ತೆ ದೇಹದ ಎಡಭಾಗ ಸಂಪೂರ್ಣವಾಗಿ ಸ್ಟ್ರೋಕ್ಗೆ ಒಳಪಡ್ತದೆ. ಅದೇ ರೀತಿ ಈ ಮೆದುಳಿನ ಎಡಭಾಗದಲ್ಲಿ ಈ ಸ್ಟ್ರೋಕ್ ಆದ್ರೆ ಅಂದ್ರೆ ರಕ್ತ ಹೆಪ್ಪುಕೊಟ್ಕೊಂಡಿದ್ರೆ ಅಥವಾ ಮಧ್ಯಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಸರ್ಕ್ಯುಲೇಷನ್ ಆಗೋದಕ್ಕೆ ಡಿಸ್ಟರ್ಬ್ ಆಗಿ ಅದು ರಕ್ತ ಹೆಪ್ಪುಕಟ್ಕೊಂಡಿದ್ರೆ ಅಥವಾ ರಕ್ತನಾಳ ಹೊಡೆದೋಗಿದ್ರೆ ಅವಾಗ ದೇಹದ ಆಲ್ಟರ್ನೇಟ್, ಎಡಭಾಗದಲ್ಲಿ ಆದ್ರೆ ಬಲಭಾಗ ಬಿದ್ದೋಗ್ತದೆ, ಬಲಭಾಗದಲ್ಲಿ ಆದ್ರೆ ದೇಹದ ಎಡಭಾಗ ಸಂಪೂರ್ಣವಾಗಿ ಒಂದು ಸೈಡು ನಿಮಗೆ ಸ್ವಾಧೀನ ತಪ್ಪುತ್ತದೆ. ಇದನ್ನ ನಾವು ಹೆಮೆಪ್ಲೇಸಿಯಾ ಅಂತ ಹೇಳ್ತೀವಿ. ಈಸಿಯಾಗಿ ರೆಕಗ್ನೈಸ್ ಮಾಡಬಹುದು. ಹೆಮೆಪ್ಲೇಸಿಯಾ ಅನ್ನುವಂತಹದ್ದು ಏನು, ದೇಹದ ಎಡ ಮತ್ತೆ ಬಲಬದಿಯಲ್ಲಿ ಸ್ಟ್ರೋಕ್ ಆದ್ರೆ ದೇಹದ ಎಡಭಾಗ ಸಂಪೂರ್ಣವಾಗಿ ಸ್ಟ್ರೋಕ್ ಆಗ್ತದೆ. ಮೆದುಳಿನ ಎಡಭಾಗದಲ್ಲಿ ಸ್ಟ್ರೋಕ್ ಆದ್ರೆ ಬಲಬದಿನಲ್ಲಿ ಈ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗ್ತದೆ. ಇದು ತೀವ್ರ ದೌರ್ಬಲ್ಯವಾದಂತಹ ಸ್ಥಿತಿ. ಇದು ಈಸಿ ಅಲ್ಲ ಇದು. ಏಕೆಂದ್ರೆ ಮೆದುಳಿಗೆ ರಕ್ತ ಸಂಚಾರ, ರಕ್ತ ಸರಬರಾಜು ಮತ್ತೆ ಆಕ್ಸಿಜನ್ ಸರಬರಾಜು ಸ್ಟಾಪ್ ಆಗ್ತದೆ. ಅದರಿಂದ ಮೆದುಳಿನ ಕೆಲವು ಭಾಗ ಹಾನಿಗೊಳಗಾಗ್ತದೆ. ಅದರಿಂದ ನಿಮಗೆ ಮಾತು ಬರೋದಿಲ್ಲ, ನಿಮಗೆ ಕಣ್ಣು, ಇದಕ್ಕೂ ಸ್ವಲ್ಪ ಮತ್ತೆ ಕಿವಿ ಮತ್ತೆ ಮುಖ, ಹಾಗೆ ದೇಹದ ಒಂದು ಭಾಗ ಸಂಪೂರ್ಣವಾಗಿ ನಿಮಗೆ ಸ್ಟ್ರೋಕ್ ಆಗುತ್ತದೆ, ಅಂದ್ರೆ ಸ್ವಾಧೀನ ತಪ್ಪೋಗ್ತದೆ. ಅದರಿಂದ ಮಾತಾಡೋದಕ್ಕಾಗೋದಿಲ್ಲ, ಚಲನೆ ಮಾಡೋಕ್ಕಾಗಲ್ಲ, ಮೂವ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಈ ತರ ಪರಿಸ್ಥಿತಿ ಉಂಟಾಗ್ತದೆ. ಕಾರಣ ಮೆದುಳಿನಲ್ಲಿ ರಕ್ತಸ್ರಾವ, ಅಂದ್ರೆ ಬ್ಲಡ್ ವೇನ್ಸ್ ಏನಿರುತ್ತೆ ಅದು ಪಡ್ಕೊಂಡು ಬ್ಲೀಡ್ ಆಗುವಂತಹದ್ದು, ಅಥವಾ ಬ್ರೈನ್ ಸ್ಟೆಮ್ನಲ್ಲಿ ಆ ಟ್ಯೂಮರ್ ಆಗುವಂತಹದ್ದು. ಇದಕ್ಕೆ ಕಾರಣ ಹೇಳಿದ್ರೆ ನಿಮಗೆ ಬ್ರೈನ್ ಟ್ಯೂಮರ್ ಕೂಡ ಒಂದು ಕಾರಣ, ಅಥವಾ ಇನ್ಫೆಕ್ಷನ್ ಆಗುವಂತಹದ್ದು, ಅತಿ ಮುಖ್ಯವಾಗಿ BP ಜಾಸ್ತಿ ಆಗುವಂತಹದ್ದು. ಇದಕ್ಕೆಲ್ಲ ಕಾರಣ ನಮ್ಮ ಲೈಫ್ ಸ್ಟೈಲು, ಫುಡ್ ಸ್ಟೈಲು, ಸ್ಮೋಕ್ ಮಾಡುವಂತಹದ್ದು, ಕಾಫಿ ಟೀ ಸೇವನೆ, ಆಲ್ಕೋಹಾಲ್ ಸೇವನೆ, ಕೊಲೆಸ್ಟ್ರಾಲ್, ಕೆಟ್ಟ ಎಣ್ಣೆಗಳ ಸೇವನೆ. ಇದೆಲ್ಲ ಕಾರಣಗಳಿಂದ, ಕಾರಣ ಯಾವುದೇ ಇರಬಹುದು, ಒಂದು ಅಥವಾ ಎರಡು ಕಾರಣಗಳಿಂದ ಈ ಒಂದು ಹೆಮೆಪ್ಲೇಸಿಯಾ ಅನ್ನುವಂತಹ ಸ್ಟ್ರೋಕ್, ಲಕ್ವ, ಪಾರ್ಶ್ವವಾಯು ಹೊಡಿತದೆ. ಲೋಗ್ ನಾಯಿ ಮರಿ ಏನು ಮಾಡ್ತದೆ ನೋಡು, ಲಕ್ಕಿ ಏನು ಮಾಡ್ತಾ ಇದೆ ನೋಡು, ಲಕ್ಕಿ ಲಕ್ಕಿ. ಓ ಏನವ, ಏನಪ್ಪ, ಏನವ ಅಂದ್ರೆ
ಆ ಮಾಡಿ ನೀರು ಹಾಕಿ ಬಾಯ ಮಾಡಿ ಕುಡಿದ್ರಿ ಅದು ಬರ್ತದಲ್ಲ. ಕಣ್ಬಿಟ್ಟು ಆರಾಮಾಗಿ ಕುತ್ಕೊಳ್ಳಿ. ಹಾಗೆ ಹಾಗೆ ನೆಕ್ಸ್ಟು ಇವರ ಕಂಡೀಷನ್ 3ನೇ 4ನೇ ದಿನ, 3rd ಡೇ ಅಥವಾ 4th ಡೇನಲ್ಲಿ ಇವರ ಕಂಡೀಷನ್ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗಿ. ಕೊನೆಯದಾಗಿ ಇವರ ಕಂಡೀಷನ್ಸು 5ನೇ ದಿನ, 6ನೇ ದಿನ, 6 ಡೇಸ್, 7th ಡೇಸ್, 8th ಡೇಸ್, 10th ಡೇಸ್ನಲ್ಲಿ ವಿತಿನ್ 10 ಡೇಸ್ನಲ್ಲಿ. ಸೊ ಇದು ಮ್ಯಾಕ್ಸಿಮಮ್ 3 ಮಂತ್ಸ್ ಬೇಕಾಗ್ತದೆ ಈ ಹೆಮಿಪ್ಲೇಸಿಯಾಗೆ. 3 ಮಂತ್ಸಿಂದ ಅಂದರೆ ಅವರು ಎದ್ದು ಓಡಾಡಬೇಕಾದ್ರೆ, ಅಥವಾ ಅವರು ಕಣ್ಬಿಡಬೇಕಾದ್ರೆ, ಅಥವಾ ಅವರು ಫೀಡ್ ಮಾಡಬೇಕಾದ್ರೆ. ಸೊ ಮತ್ತು ಒಂದು 100ರಲ್ಲಿ ಒಂದು 50 to 60% ರಿಕವರಿ ಆಗಬೇಕು ಅಂದರೆ, ಸೊ ಬೇರೆ ಎಲ್ಲೇ ನೀವು ಮೆಡಿಸಿನ್ಸ್ ಕೊಡಿಸಿದ್ರು ಮ್ಯಾಕ್ಸಿಮಮ್ 3 ಮಂತ್ಸ್ ಬೇಕಾಗ್ತದೆ. ಅದ್ರ ಜೊತೆಗೆ ಡಯಟ್ ಕೂಡ ತುಂಬ ಇಂಪಾರ್ಟೆಂಟು. ಮೆಡಿಸಿನ್ಸನ್ನು ಈ ನಮ್ಮದೇ ಆದಂತಹ ಮೆಡಿಸಿನ್ಸನ್ನು ಕೂಡ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ 3 ಟೈಮ್ ಮೆಡಿಸಿನ್ಸನ್ನು ಚಾಚು ತಪ್ಪದೆ ಕೊಡಬೇಕು. ಅದರ ಜೊತೆಗೆ ಸೊ ಫಿಸಿಯೋಥೆರಪಿ ಬೇಕಾಗ್ತದೆ. ಸೊ ಹಾಗೆ ಪಂಚಕರ್ಮ, ಮಸಾಜ್ ಥೆರಪಿ, ಕೆಲವೊಂದು ಆಯಿಲ್ಗಳಿದೆ. ಆ ಆಯಿಲ್ಗಳನ್ನು ನಾವು ಈ ನರಗಳ ದೌರ್ಬಲ್ಯ ಮತ್ತು ಮಾಂಸಖಂಡಗಳ ದೌರ್ಬಲ್ಯ ಇದೆಲ್ಲ ಆಗಿರೋದ್ರಿಂದ ಅದನ್ನು ಸರಿಪಡಿಸೋದಕ್ಕೆ ಸೊ ನಾವು ಇದಕ್ಕೆ ಮಸಾಜ್ ಥೆರಪಿ, ಹಾಗೆ ಕಷಾಯಗಳು, ಫಿಸಿಯೋಥೆರಪಿ ಇದೆಲ್ಲದರ ಜೊತೆಗೆ ಡಯಟನ್ನು ಸೇರಿಸ್ಕೊಂಡು ವಿತಿನ್ 10 ಡೇಸ್ನಲ್ಲಿ ಸೊ ನಮ್ಮ ಪೇಷೆಂಟು ಈ ರೀತಿಯಾಗಿ 100ರಲ್ಲಿ 60%, 60% ಗುಣಮುಖರಾಗಿದ್ದಾರೆ. ನಿಮಗೆ ಯಾವುದೇ ತರಹದ ಈ ಥರ ಸಮಸ್ಯೆಗಳಿದ್ದರೆ ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಬೇಕು ಅಂದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ, ಎಲ್ಲ ಸ್ಟ್ರೋಕ್ಗಳು ಒಂದೇ ಅಲ್ಲ. ಇಲ್ಲಿ ತುಂಬ 6 ಟೈಪ್ ಆಫ್ ಸ್ಟ್ರೋಕ್ ಇದೆ. ಹಾಗಾಗಿ ಒಂದೊಂದು ಸ್ಟ್ರೋಕ್ ಲಕ್ವ ಬೇರೆ ಬೇರೆ ಥರದ್ದೇ ದುಷ್ಪರಿಣಾಮಗಳನ್ನು ಬೀರ್ತದೆ. ಸೊ ನಿಮಗೆ ಮೈಲ್ಡಾಗೆ ಸ್ಟ್ರೋಕ್ ಆಗಿದ್ರೆ ಬೇಗ ರಿಕವರ್ ಆಗ್ತಾರೆ. ಆದರೆ ಜನಗಳು ಮಾತಾಡೋದೇನು, ಆ ಡಾಕ್ಟರ್ ಹತ್ರ ಹೋದ್ರಂತೆ, ಇಲ್ಲ ಆಯುರ್ವೇದ ಕೊಡಿಸಿದ್ರಂತೆ, ಅಲ್ಲೆಲ್ಲೋ ಮೆಡಿಸಿನ್ಸ್ ಕೊಡಿಸಿದ್ರಂತೆ, ಇಲ್ಲೆಲ್ಲೋ ಕೊಡಿಸಿದ್ರಂತೆ. ಸೊ ನಮ್ಮ ಅಜ್ಜಿ ಹುಷಾರಾಗ್ಬಿಟ್ಟವ್ರೆ, ಅಲ್ಲೋಗಿ. ಅದ್ಯಾವುದೋ ಊರಿನಲ್ಲಿ ಕೊಡಿಸಿದ್ರಂತೆ, ಅಲ್ಲಿ ಅವ್ರು ಬೇಗ ಹುಷಾರಾಗ್ಬಿಟ್ರಂತೆ, ಎದ್ದು ಓಡಾಡ್ತಾ ಇದ್ದಾರಂತೆ, ಅವ್ರು ಕೆಲಸ ಮಾಡ್ಕೋತಾ ಇದ್ದಾರಂತೆ, ಅಲ್ಲೋಗಿ. ಇದು ತುಂಬ ದಡ್ಡತನ. ಯಾರಿಗೋ ಮೈಲ್ಡಾಗಿ ಆಗಿರ್ತದೆ, ನಾನು ಹೇಳಿದೆ ನಿಮಗೆ. ಸೊ ಇದು ಮೊನೋಪ್ಲೇಸಿಯಾ, ಹೆಮಿಪ್ಲೇಸಿಯಾ, ಪ್ಯಾರಾಪ್ಲೇಸಿಯಾ, ಕ್ವಾಡ್ರಿಪ್ಲೇಸಿಯಾ, ಡಿಪ್ಲೇಸಿಯಾ, ಸೊ ಇನ್ಸೋಮಿಯಾ ಸ್ಟ್ರೋಕ್ ಅಂತೇಳಿ ಈ ಥರ 6 ಟೈಪ್ ಆಫ್ ಸ್ಟ್ರೋಕ್ ಇದೆ. ಅದರಲ್ಲಿ ಬೇರೆ ಥರದ್ದು ನಾನು ನಿಮಗೆ 1 by 1 ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಇವತ್ತು ಹೆಮಿಪ್ಲೇಸಿಯಾ ಬಗ್ಗೆ ಹೇಳಿದ್ದೀನಿ. ಈ ಹೆಮಿಪ್ಲೇಸಿಯಾ ಇಟ್ಸ್ ನಾಟ್ ಈಸಿ. ಇದು ಬ್ರೈನ್ನಲ್ಲಿ ಎಡಭಾಗ ಅಥವಾ ಬಲಭಾಗದಲ್ಲಿ ಫ್ಲಾಟ್ ಆಗಿರ್ತದೆ, ಅಥವಾ ರಕ್ತನಾಳ ಹೊಡೆದೋಗಿರ್ತದೆ. ಹಾಗಾಗಿ ಇದಕ್ಕೆ ಮ್ಯಾಕ್ಸಿಮಮ್ 3 to 6 ಮಂತ್ ಬೇಕಾಗ್ತದೆ ಪ್ರಾಪರಾಗಿ ಟ್ರೀಟ್ಮೆಂಟ್ ಕೊಟ್ಟರೆ. ಬಟ್ ನಮ್ಮ ಬಳಿ ವಿತಿನ್ ಇವಾಗ ನೋಡಿ 10 ಡೇಸ್ನಲ್ಲೇ ನಮ್ಮ ಪೇಷೆಂಟು 60% ರಿಕವರಿ ಮಾಡಿದ್ದೀವಿ. ಹಾಗಾಗಿ ನೀವು ಏನು ಟ್ರೀಟ್ಮೆಂಟ್ ಮಾಡ್ತೀರಿ, ಏನು ಮೆಡಿಸಿನ್ಸ್ ಕೊಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ 2ನೇ ವಿಡಿಯೋ ಮೊನೋಪ್ಲೇಸಿಯಾ ಅಂದ್ರೇನು, ಇದು ಯಾವ ತರಹದ ಲಕ್ವ ಅಥವಾ ಪ್ಯಾರಾಲಿಸಿಸ್ಸು, ಇದು ಸಿಂಪ್ಟಮ್ಸ್ ಏನು, ಇದಕ್ಕೆ ಡಯಟ್ ಏನು, ಸೊ ಇದು ಯಾವುದರಿಂದ ಬರ್ತದೆ, ಇದಕ್ಕೆ ಔಷಧಿ ಏನು ಅನ್ನೋದನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಸೊ ಬಿ ಕೇರ್ಫುಲ್.
ಎಲ್ಲರೂ ಆರೋಗ್ಯವಾಗಿರಿ. ಸರ್ವಜನ ಸುಖಿನೋ ಭವಂತು. ನಾನು ನಿಮ್ಮ ಆಯುರ್ವೇದ ಡಾಕ್ಟರ್, ಆಲ್ಸೋ ಯೋಗ ಇನ್ಸ್ಟ್ರಕ್ಟರ್ಸ್, ತ್ಯಾಗರಾಜನಗರ, ಬೆಂಗಳೂರು. ಸಂಪರ್ಕಿಸಬೇಕಾದಂತಹ ವಿಳಾಸ 9945123126. Close the gate. ಬನ್ನಿ, ಗೇಟ್ ಇಟ್ಕೊಂಡು ನಿಂತ್ಕೊಳ್ಳಿ ಸ್ವಲ್ಪ ಹೊತ್ತು.